ಚುಮು ಚಳಿಯಲ್ಲಿಯೇ ಮೈಸೂರಿನಿಂದ ಹೊರಟ ಯುವ ಬ್ರಿಗೇಡ್ನ ತಂಡ ತಲುಪಿದ್ದು ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟವನ್ನು. ಮೈಸೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಈ ಸಿಡಿಲು ಮಲ್ಲಿಕಾರ್ಜುನನ ಬೆಟ್ಟ 3600 ಮೆಟ್ಟಿಲುಗಳನ್ನು ಹೊಂದಿರುವ ಎತ್ತರದ ಶಿಖರ. ದೀಪಾವಳಿಗೆ ಇಲ್ಲಿ ದೀವಟಿಗೆ ಉತ್ಸವ ವಿಶೇಷವಾಗಿ ನಡೆಯುತ್ತೆ. ಈ ಮಹೋತ್ಸವಕ್ಕೆ ಈ ಬಾರಿ ಲಕ್ಷಾಂತರ ಭಕ್ತರು ಆಗಮಿಸಿದ್ರು. ಬೆಟ್ಟ ಏರುವ ಭಕ್ತರು ತಮ್ಮ ದಣಿವು ತೀರಿಸಿಕೊಳ್ಳಲು ನೀರು, ಜ್ಯೂಸು, ಮಜ್ಜಿಗೆ, ಲಸ್ಸಿ ಎಲ್ಲವನ್ನು ಕುಡಿದು ಆ ಪ್ಲಾಸ್ಟಿಕ್ ಬಾಟ್ಲುಗಳನ್ನು, ಪ್ಲಾಸ್ಟಿಕ್ ಕವರ್ಗಳನ್ನು ಎಲ್ಲೆಂದರಲ್ಲಿ ಆ ಸುಂದರವಾದ ಪ್ರಕೃತಿಯ ಮಡಿಲಿಗೆ ಎಸೆದು ಹೊರಟಿತ್ತು. ಹೀಗೆ ಬೆಟ್ಟದ ಉದ್ದಕ್ಕೂ ಎಸೆದಿರುವ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಕವರು, ಟೆಟ್ರಾ ಪ್ಯಾಕ್ಗಳನ್ನು ತೆಗೆದು ಬೆಟ್ಟವನ್ನು ಸ್ವಚ್ಛ ಮಾಡುವ ಪ್ರಯತ್ನ ಮಾಡಿದರು. ಈ ಪ್ರಯತ್ನದಲ್ಲಿ ನಮಗೆ ಸಿಕ್ಕಿದ್ದು ಬರೋಬ್ಬರಿ 70 ಚೀಲಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸಂಗ್ರಹಿಸುತ್ತಾ 3500 ಮೆಟ್ಟಿಲುಗಳನ್ನು ಏರಿ ಸುಸ್ತಾಗಿದ್ದ ನಮಗೆ ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತವಾಗಿ ಕುಳಿತಿದ್ದ ಪರಶಿವನನ್ನು ನೋಡಿ ಎಲ್ಲ ಆಯಾಸವೂ ಮಾಯ. ಮತ್ತದೇ ಜೋಶ್ನಲ್ಲಿ ಸಂಗ್ರಹಿಸಿ ಅಲ್ಲಲ್ಲಿ ಇಟ್ಟಿದ್ದ ಎಲ್ಲ ಚೀಲಗಳನ್ನು ಹೊತ್ತು ಬೆಟ್ಟದ ತಪ್ಪಲಿನ ಗೋಪುರದ ಮುಂದೆ ರಾಶಿ ಮಾಡಿ ಪಂಚಾಯಿತಿಯವರೊಂದಿಗೆ ಚರ್ಚಿಸಿ ಬೆಟ್ಟಕ್ಕೆ ತರುವ ಪ್ಲಾಸ್ಟಿಕ್ಗೆ ಕಡಿವಾಣ ಹಾಕಿ ಮತ್ತು ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನು ಇಡಿ ಎಂದು ಮನವಿ ಮಾಡಿದೆವು. ಈ ಯುವ ಬ್ರಿಗೇಡ್ನ ಕೆಲಸಕ್ಕೆ ಈ ಬಾರಿ NIE ಕಾಲೇಜಿನ ವಿದ್ಯಾರ್ಥಿಗಳು ಸಹ ಸಾಥ್ ನೀಡಿದರು. ಒಟ್ಟಾರೆ ಒಂದಿಡೀ ದಿನ ಸಾರ್ಥಕ ಕೆಲಸಕ್ಕೆ ಉಪಯೋಗವಾಯಿತು.